24ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ಇದು ಮಾರ್ಚ್ 2019 ಮತ್ತು 2020ರಲ್ಲಿ ಕೇಳಿರುವಂತಹ ಪ್ರಶ್ನೆ. ರೈತರ ಬಂಡಾಯ. ಮೊದಲು ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆ ಬೆಳೆಯುವುದನ್ನ ರೈತರು ವಿರೋಧಿಸ್ತಾರೆ. ಯಾಕೆ ಅಂತಂದ್ರೆ ಭಾರತದ ಕೃಷಿಯನ್ನ ಬ್ರಿಟಿಷರು ಸಂಪೂರ್ಣವಾಗಿ ವಾಣಿಜ್ಯೀಕರಣಗೊಳಿಸಿರ್ತಾರೆ. ಸೊ ತಮ್ಮ ಒಂದು ಕೈಗಾರಿಕೀಕರಣಕ್ಕೆ ಬೇಕಾದ ಉತ್ಪನ್ನಗಳನ್ನ ಬೆಳೆಯುವಂತಹ ಒಂದು ಆ ಆ, ಕ್ಷೇತ್ರವಾಗಿ ಭಾರತದ ಕೃಷಿಯನ್ನ ಪರಿಗಣಿಸ್ತಾರೆ. ಈ ಕಾರಣಕ್ಕಾಗಿ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನ ರೈತರು ವಿರೋಧಿಸ್ತಾರೆ. ಭೂಕಂದಾಯದ ವಿರುದ್ಧ ಕೂಡ ಹರತಾಳ ನಡೆಸಿದ್ರು. ಭೂಕಂದಾಯ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಖಾಯಂ ಜಮೀನ್ದಾರಿ ಪದ್ಧತಿ. ಈ ರೀತಿಯ ಪದ್ಧತಿಗಳು ರೈತರನ್ನ ಶೋಷಣೆ ಮಾಡುವುದಕ್ಕೋಸ್ಕರವೇ ತಂದಂಥವು. ತೆಲಂಗಾಣದ ರೈತರು ಜಮೀನ್ದಾರರು ಮತ್ತು ನಿಜಾಮನ ರಜಾಕರ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಿದರು. ಬಂಗಾಳದ ರೈತರು ಕೂಡ ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎದ್ದರು. ಮಹಾರಾಷ್ಟ್ರದ ರೈತರು ಕಡಿಮೆ ಕೂಲಿ ವಿರುದ್ಧ ಪ್ರತಿಭಟಿಸಿದರು. ಈ ರೀತಿ ಈ ಒಂದು ರೈತ ಬಂಡಾಯವು ದಕ್ಷಿಣ ಭಾರತ, ಪೂರ್ವ ಭಾರತ, ಉತ್ತರ ಭಾರತಕ್ಕೆ ವ್ಯಾಪಿಸಿತು. ಕಾರ್ಮಿಕರ ಪ್ರತಿಭಟನೆ. ಕಾರ್ಮಿಕರ ಹೋರಾಟವು ಕಲ್ಕತ್ತಾದಲ್ಲಿ 1827ರಲ್ಲಿ ಪ್ರಾರಂಭವಾಗುತ್ತೆ. ಇಲ್ಲಿ ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು, ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗತೊಡಗಿದರು. ರೈಲ್ವೆ ಕೂಲಿಗಳು ಹೆಚ್ಚಿನ ಕೂಲಿಗಾಗಿ ಘೋಷಣೆಗಳನ್ನ ಕೂಗತೊಡಗಿದರು. ಅದೇ ರೀತಿ ಬೇರೆ ಬೇರೆ ವರ್ತಕರು, ಕಾರ್ಮಿಕರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಈ ಒಂದು ಪ್ರತಿಭಟನೆಯಿಂದಾಗಿ ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು.